ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸುವುದರಿಂದ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಕೀಲಾರ ಎಸ್ ಕೃಷ್ಣ, ಶಿವನಂಜು, ಜೆಸ್ಕಾಂ ನಿರ್ದೇಶಕ ಕೀಲಾರ ಶಿವಲಿಂಗಯ್ಯ ಹಾಗೂ ರಾಮೇಗೌಡ, SC/ST ಜಿಲ್ಲಾ ಉಪಾಧ್ಯಕ್ಷ ವಿಜಯ್ ಕುಮಾರ್, ಶೇಖರ್ ಚಾಮಲಾಪುರ, ಪ್ರಕಾಶ್ ಮಾರೇನಹಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚುವುದರ ಮೂಲಕ ಸಂಭ್ರಮಿಸಿದರು. ಕ್ರಮಬದ್ಧವಾಗಿ ಕೆಲಸ ಮಾಡೋದ್ರಿಂದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು ಗೆದ್ದು ಇವತ್ತು ಕಾಂಗ್ರೆಸ್ಗೆ 136ರಿಂದ 138 ಸೀಟ್ಗಳನ್ನು ಬಲವನ್ನು ತಂದುಕೊಂಡಿದೆ. ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯ ಪಕ್ಕದ ಜಿಲ್ಲೆಯವರಾದ ಯೋಗೇಶ್ವರ್ ಅವರು ಆಧುನಿಕ ಭಗೀರಥ, ನೀರಿನ ಭಗೀರಥ, ಇವತ್ತು ಒಂದು ತಾಲೂಕನ್ನು ಸಮೃದ್ಧವಾಗಿ ತಾಲೂಕು ಮಾಡಿರ್ತಕ್ಕಂಥ ಯೋಗೇಶ್ ತನ್ನದೇ ಆದ ಸ್ವಂತ ಶಕ್ತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಕ್ಕೂಟದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವ, ಚಲುವಣ್ಣನವರ ನೇತೃತ್ವ ಇವೆಲ್ಲ ಗೆದ್ದು ಇವತ್ತು ಒಂದು ರಾಜ್ಯಕ್ಕೆ ಒಂದು ಹೆಸರನ್ನು ತಂದುಕೊಂಡಿದ್ದಾರೆ. ಇದು ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಗಳಿಗೂ ಸಹ ಒಂದು ರಾಜ್ಯದ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಭಾಳ ಅಚ್ಚುಮೆಚ್ಚಾಗಿ ಸರ್ಕಾರ ನಡೆಸಿ ಒಂದು ಸಣ್ಣ ಒಂದು ಪ್ರಮಾಣದಲ್ಲಿ ತಪ್ಪಿಲ್ಲದೆ ನಡ್ಕೊಂಬಂದಿರೋದ್ರಿಂದ ಈ ಗೆಲುವು ನಮಗೆ ತಂದುಕೊಟ್ಟಿದೆ. ಈ ಗೆಲುವಿನ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ಸು 3ರಲ್ಲಿ 1 ಗೆಲ್ಲುತ್ತೆ 2 ಗೆಲ್ಲುತ್ತೆ ಅಂತ ಪ್ರಿಡಕ್ಷನ್ ಮಾಡಿದರು. ಈಗ 3 ಗೆದ್ದಿದೆ. ಏನನ್ನುತ್ತೆ ನಿಮ್ಮ ಕಾಂಗ್ರೆಸ್ನ ಈ ದಿನ ಉಪಚುನಾವಣೆಯಲ್ಲಿ ಏನು 3 ಕ್ಷೇತ್ರದ ಮತದಾರರು ತೀರ್ಪನ್ನು ಕೊಟ್ಟಿದ್ದಾರೆ? ಇದೊಂದು ಐತಿಹಾಸಿಕ ತೀರ್ಪು. ಅದಕ್ಕಾಗಿ ಚನ್ನಪಟ್ಟಣ, ಸಂದೂರು ಮತ್ತು ಸಿಗ್ಗಾವಿ ಮತದಾರರಿಗೆ ನನ್ನ ವೈಯಕ್ತಿಕವಾಗಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೂ ಶುಭಾಶಯಗಳನ್ನು ಹೇಳ್ತೇನೆ. ಹೀಗೆ ನಮಗೆ ಸಿಕ್ಕಿರ್ತಕ್ಕಂಥ ಗೆಲುವು, 3 ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಗೆಲುವು, ಬಡವರಿಗೆ ಸಿಕ್ಕಿರ್ತಕ್ಕಂಥ ಗೆಲುವು, ಗ್ಯಾರಂಟಿ ಯೋಜನೆಗಳಿಗೆ ಸಿಕ್ಕಿರ್ತಕ್ಕಂಥ ಗೆಲುವು, ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ಅವರು ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು ಹಗಲಿರುಳು ದುಡಿದು ಕರ್ನಾಟಕದ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ಗೆಲುವು, ಅವರ ಶ್ರಮಕ್ಕೆ ಸಿಕ್ಕಿರ್ತಕ್ಕಂಥ ಗೆಲುವು, ಶಕ್ತಿಯುತವಾದ ರಾಜಕಾರಣಕ್ಕೆ ಸಿಕ್ಕಿರ್ತಕ್ಕಂಥ ಹಾಗೂ ದಕ್ಷ ನಾಯಕರಿಗೆ ಸಿಕ್ಕಿರ್ತಕ್ಕಂಥ ಗೆಲುವು, ಹಾಗೂ ಜಾತಿ ರಾಜಕಾರಣದ ವಿರುದ್ಧ ಸಿಕ್ಕಿರ್ತಕ್ಕಂಥ ಜಾತ್ಯತೀತ ರಾಜಕಾರಣಕ್ಕೆ ಸಿಕ್ಕಿರ್ತಕ್ಕಂಥ ಗೆಲುವು. ಏನು ಜಾತಿ ದ್ವೇಷ, ಅಸೂಯೆ ಮತ್ತು ಜಾತಿಗಳ ನಡುವೆ ವೈಷಮ್ಯವನ್ನು ಹುಟ್ಟು ಹಾಕಿ ರಾಜಕಾರಣ ಮಾಡಬಹುದು ಅಂತಕ್ಕಂಥದ್ದು ತಿಳ್ಕೊಂಡಿದ್ದಂಥ BJPಯನ್ನು BJP JDS ಪಕ್ಷಗಳನ್ನು ಕರ್ನಾಟಕ ಜನತೆ ತಿರಸ್ಕರಿಸಿದ್ದಾರೆ. ಈ ಮೂಲಕ ಅವರಿಗೆ ಒಂದು ಪಾಠವನ್ನು ಕಲಿಸಿದ್ದಾರೆ. ನೀವು ಅಭಿವೃದ್ಧಿಗಾಗಿ ನಾವು ಮತ ಹಾಕ್ತೇವೆ ಹೊರತು ಈ ರೀತಿಯಾದಂಥ ಜಾತಿಯ ರಾಜಕಾರಣಕ್ಕೆ ನಾವು ಮತವನ್ನು ಹಾಕೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ ಮತ್ತು ಮಧ್ಯಮ ವರ್ಗರಾಗಿ ಎಲ್ಲ ವರ್ಗದ ಜನರಿಗಾಗಿ ಅಭಿವೃದ್ಧಿ ಯೋಜನೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿ ತರೋದ್ರ ಮೂಲಕ ಹಾಗೂ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ಬಡವರಿಗೆ ಶ್ರಮಿಸ್ತಕ್ಕಂಥ ಪಕ್ಷವಾಗಿ ಇಡೀ ದೇಶಕ್ಕೆ ಅತ್ಯಂತ ಮಾದರಿ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಕರ್ನಾಟಕ ಜನತೆ ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಡುವುದಿಲ್ಲ. ಈ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಗ್ಯಾರಂಟಿ ಯೋಜನೆಗಳು ಇಡೀ ದೇಶದಲ್ಲೇ ಜನಕ್ಕೆ ಗೊತ್ತಾಗಿ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಮತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಏನು ಸರ್ವ ಜನಾಂಗದ ಸಾಧ್ಯ ತೋಟ ಅಂತ ಜಾತ್ಯತೀತ ನಿಲುವನ್ನು ಹೊಂದಿದೆ, ಆ ನಿಲುವಿನ ಮೂಲಕ ಈ ರಾಷ್ಟ್ರವನ್ನು ಕಾಪಾಡ್ತಾ ಇರ್ತಕ್ಕಂಥ ಸಂದೇಶವನ್ನು ಈಗ ನಾನು ವಕ್ಫ್ ಬೋರ್ಡ್ದು ಏನು ಆಸ್ತಿ ವಿವಾದ ಇತ್ತು ಮತ್ತು ಮೂಢ ಹಗರಣ, ಇವೆರಡುವೇ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿದ್ದು ವಿರೋಧ ಪಕ್ಷಗಳು. ಈ ಉಪಚುನಾವಣೆ ಏನು ಸಂದೇಶ ನೀಡಿದೆ? ಈ ಇವೆರಡು ವಕ್ಫ್ ಬೋರ್ಡ್ ವಿಚಾರ ಇದು ನೋಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಅತ್ಯಂತ ದಕ್ಷ ಸರ್ಕಾರವಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಅತ್ಯಂತ ಬುದ್ಧಿವಂತರಿದ್ದಾರೆ ಮತ್ತು ವಿಚಾರವಂತರಿದ್ದಾರೆ ಮತ್ತು ದಕ್ಷರಿದ್ದಾರೆ. ಹಾಗಾಗಿ ಇದನ್ನು ಎಲ್ಲ ಬಗೆಹರಿಸ್ತಕ್ಕಂಥ ಎಲ್ಲ ರೀತಿಯಾದ ಕಾನೂನಾತ್ಮಕವಾಗಿ ಮತ್ತು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ, ನಮ್ಮ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ವಕ್ಫ್ ವಿಚಾರನ ಬಗೆಹರಿಸ್ತಕ್ಕಂಥ ಎಲ್ಲ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಮುಖ್ಯಮಂತ್ರಿಗಳಿದೆ. ಆ ವಿಚಾರವಾಗಿ ಜನಗಳಿಗೆ ಆತಂಕ ಇಲ್ಲ. ಹಾಗಾಗಿ ಜನ ಈ ಚುನಾವಣೆಯಲ್ಲಿ ಅದರ ಪ್ರಭಾವ ಬೀರಿಲ್ಲ. ಮತ್ತು ಎರಡನೇ ವಿಚಾರ ನೀವು ಹೇಳ್ತಕ್ಕಂಥದ್ದು ಏನು
ಮೂಡ ಹಗರಣ ಇದೆ. ಮೂಡಾದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಾಸಿವೆ ಗಾತ್ರದಷ್ಟು ಕೂಡ ಇದಿಲ್ಲ ಅವರ ನೇರವಾದಂಥ ಪಾತ್ರ ಆಗಲಿ ಪರೋಕ್ಷವಾಗಲಿ ಅವ್ರು ಯಾವ ಕಾರಣಕ್ಕೂ ಈ ಒಂದು ಇದರಲ್ಲಿ ಅವರ ಒಂದು ಪಾತ್ರ ಇಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತದೆ. ಇದನ್ನು ಈ ಥರ ಸುಳ್ಳು ಆರೋಪ ಮೂಲಕ, ಸುಳ್ಳು ವಿಚಾರಗಳ ಮೂಲಕ, ದ್ವೇಷ ರಾಜಕಾರಣ ಮೂಲಕ, ಜಾತಿ ರಾಜಕಾರಣ ಮೂಲಕ BJPಯವರು ಸುಳ್ಳು ಆರೋಪಗಳನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಮಣಿಸ್ಬೋದು ಅಂತ ತಿಳಿದೆ. ಖಂಡಿತ ಕರ್ನಾಟಕ ಜನ ಅದಕ್ಕೆ ಒಪ್ಪೋದಿಲ್ಲ. ಈ 3 ಉಪಚುನಾವಣೆಯಲ್ಲಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಈಗ ಕರ್ನಾಟಕದಲ್ಲಿರೋ ರಾಮೇಗೌಡ ಮಂಡ್ಯ ಈಗ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಜಯಭೇರಿ ಬಾರಿಸಿರೋದು ಸಂದೇಶ ಏನು ಅಂದರೆ, ಈ ಕರ್ನಾಟಕದ ಜನತೆ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸೋದೇ ಈ 3 ಬೈ ಎಲೆಕ್ಷನ್ ಉದ್ದೇಶ ಆಗಿದೆ ಈಗ. ಹಾಗಾಗಿ ಈಗ ನಮ್ಮ ಸ್ನೇಹಿತರು ಹೇಳ್ದಾಗೆ ಯಾವುದೇ ಹಗರಣಗಳು ಏನೂ ಇಲ್ಲ, BJP ಬೇರೆ ಏನು ಕೆಲಸ ಇಲ್ಲ. ಸುಮ್ಮನೆ ಇದೊಂದು ನೆಪ ಇಟ್ಕೊಂಡು ಜನಗಳಿಗೆ ಫೋಕಸ್ ಮಾಡೋಕೆ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಮಾಡೋಕ್ಕೆ. ಈ ಪ್ರಾಜೆಕ್ಟೆಲ್ಲ ಏನೂ ಆಗಲ್ಲ, ಫೇಲ್ಯೂರ್ ಆಗಿದ್ದಾರೆ, ಇನ್ನು ಮುಂದೆನೂ ಆಗ್ತಾರೆ. ಕಾಂಗ್ರೆಸ್ ಖಚಿತವಾಗಿ ಕರ್ನಾಟಕದಲ್ಲಿ 5 ವರ್ಷನ ಬಲಿಷ್ಠವಾಗಿ ಸರ್ಕಾರ ನಡೆಸ್ತದೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಇನ್ನೂ ಅತ್ಯಾಚಾರ ಅವರೇ